ಕೃಷಿ ಜಗತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದಲ್ಲಿ ಇರ್ತಕ್ಕಂತಹ ಓರ್ವ ಕೃಷಿಯ ಸಾಧಕರು, ಪ್ರಗತಿಪರ ಕೃಷಿಕರು ಆದಂತಹ ಅರ್ಜುನ್ ದಾಸ್ ರೆಡ್ಡಿ ಎನ್ನುವಂತಹ ರೈತರ ಕುರಿತಾಗಿ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀವಿ. ಅವರು ಕೃಷಿಯ ಜೊತೆಗೆ ಬೇರೆ ಏನೇನೆಲ್ಲ ಅಳವಡಿಸಿಕೊಂಡಿದ್ದಾರೆ ಅನ್ನೋದರ ಕುರಿತಾಗಿ ನಿಮಗೆ ಈ ಕೃಷಿಯ ಜಗತ್ತಿನಲ್ಲಿ ತೋರಿಸ್ತಾ ಹೋಗ್ತೀವಿ. ಬನ್ನಿ. ಹಚ್ಚ ಹಸಿರಿನ ಕೃಷಿ ಭೂಮಿ, ನಗರದ ಜಂಜಾಟಗಳಿಲ್ಲದ ತೋಟದ ಮನೆ, ಮಡದಿ, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಸುಂದರವಾದ ಕ್ಷಣಗಳನ್ನ ಕಳೀತಾ ಇರುವ ಹಿರಿಯ ಜೀವಿ ಅರ್ಜುನ್ ದಾಸ್ ರೆಡ್ಡಿ. ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ರೈತ. ಪತಿಯ ಜೀವನದುದ್ದಕ್ಕೂ ಹೆಗಲು ಕೊಟ್ಟವರು ಧರ್ಮಪತ್ನಿ ರೇಣುಕಾ. ಇವರಿಗೆ ಹನುಮಂತ ದಾಸರೆಡ್ಡಿ, ಗೋಪಾಲಗೌಡ ದಾಸರೆಡ್ಡಿ ಇಬ್ಬರು ಮುದ್ದಿನ ಮಕ್ಕಳು. ಮಕ್ಕಳಿಬ್ಬರು ಪದವೀಧರರಾದ್ರೂ ಕೃಷಿಯಲ್ಲೇ ಕಾಯಕ ಮುಂದುವರೆಸಿದ್ದಾರೆ. ತಂದೆಯ ಕೃಷಿ ಆಸಕ್ತಿಯೇ ಇವರಿಗೆ ಮಾದರಿ. ಅನ್ನ ಕೊಡುವ ದಾತ. 6 ಎಕರೆ ಭೂಮಿಯಿಂದ ಆರಂಭವಾದ ಕೃಷಿ ಕಾಯಕ 50 ಎಕರೆ ಅದ್ಯಾವಾಗಾಯ್ತು ಅನ್ನೋದೇ ಈ ನೇಗಿಲ ಯೋಗಿಯ ಗುಟ್ಟು. ಅದರಲ್ಲೂ ಕಬ್ಬು ಬೆಳೆಯುವ ಭೂಮಿಯಲ್ಲಿ ರೋಹಿಣಿ ತಳಿಯ ಬಾಳೆ ಬೆಳೆದು ಸಕ್ಸಸ್ ಕಂಡಿರುವ ರೈತನ ಯಶೋಗಾಥೆ ಇಲ್ಲಿದೆ ನೋಡಿ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಭಾಳ ಸಂತೋಷ ಆಯ್ತ್ರಿ, ತೋಟದ ಮನೆಗೆ ಬಂದೀವಿ. ಕೃಷಿ ಒಳಗ ಬಹಳಷ್ಟು ನೀವು ಸಂಪಾದನೆ ಮಾಡ್ತೀರಿ. ಕೃಷಿ ಒಳಗೆ ಏನೂ ಇಲ್ಲ ಅನ್ನುವಂತ ಮಾತುಗಳು ಭಾಳ ಕೇಳ್ಬರಾಗ್ತಾ ಇವತ್ತು. ಇಲ್ಲ ಸರ್, ಕೃಷಿ ಒಳಗ ಅಂದ್ರೆ ಸರ್ ಮೊದಲ ಮೇನ್ ಪಾಯಿಂಟ್ ದನ ರೀ. ಹಾ ರೀ ನಾವು ಏನ್ ಮಾಡಿದ್ರಿ ಕೃಷಿ ಒಳಗನ ರೀ, ಇಲ್ಲ ಭೂಮಿ ಒಳಗನ ಒಂದು ಕಲ್ಲಂಗಡಿ ಬೆಳೆದ್ರಿ, ಕಾಯಿಪಲ್ಲೆ ಬೆಳೆದ್ನಿ. ಈ ದನಗಳಂತೂ ಮೇನ್ ಸರ್. ಇವ ನಮ್ಮ ಅನ್ನದಾತ ಅಂದ್ರೆ ಇವೇ. ಎಲ್ಲಾರು ಈಗಂತ ಏನ್ ಒಕ್ಕಲ್ತನ ಆಗೈತ್ರಿ, ಏನ್ ಒಕ್ಕಲ್ತನ ಆಗೈತ್ರಿ. ಒಕ್ಕಲ್ತನ ಅಂದ್ರೆ ಮೇನ್ ಅಂದ್ರೆ ಕೋಟಿ ವಿದ್ಯಾಲಯ ಮೇಟ್ ವಿದ್ಯಾಲಯ ಸತ್ತ ತಳದಾಗಿಂದ ಇದ್ದದ್ದು. ನಾವು ಇದನ್ನ ಸಣ್ಣಾಗಿಂದ ಈಟಿರ್ತಾನ. ಈ ಒಂದು 8 ವರ್ಷದ ಹುಡುಗಿದ್ದ ನಾ ಹೆಂಡಿ ಹಿಡಿದಾದ್ರು ಭೂಮಿಗೆ ಹೆಂಡಿನ ಹಾಕಿವ್, ಗೊಬ್ಬರ ಹಾಕಿವ್. ಭೂಮಿ ಭಾಳ ಫಲವರ್ತನ ಮಾಡಿವು. ಇದರಿಂದ ನಮ್ಗೆ ಭಾಳ ಆದಾಯ ಭಾಳ ಚಂದ. ಈಗ ಹಂಗಾರ ನೀವು ಕೃಷಿ ಅಷ್ಟ ಅಲ್ದ ಅದ್ರ ಜೊತೆಗೆ ಹೈನುಗಾರಿಕೆ ಮಾಡಾಕತ್ತೀರಿ, ಹೈನುಗಾರಿಕೆ ತರಕಾರಿನೂ ಮಾಡ್ತೀರಿ. ಎಲ್ಲ ಮಾಡ್ತಾರೆ. ಹೈನುಗಾರಿಕೆ ಒಳಗ ಒಂದ್ 20 ಲಕ್ಷ ರೂಪಾಯಿ ನಾ ಆದಾಯ ಬರೀ ದನ ಮಾರಿದ್ ತೆಗದ್ರಿ ಸರ್. ನಾವು ಕೊಂಡು ಯಾವ ತಂದಿಲ್ಲ ಇದ್ರಾಗ. ಭಾಳ ಸಾಕಷ್ಟು ಉತ್ಪನ್ನ ತೆಗೆದ್ರಿ. ಎಕರೆಗೆ 85-90 ಟನ್ ಕಬ್ಬು ತೆಗೆದ್ರಿ. ಮುಖ್ಯವಾಗಿ ಹೈನುಗಾರಿಕೆ ಮಾಡ್ತೀರಿ. ಹೈನುಗಾರಿಕೆಯಿಂದ ಎಷ್ಟು ಆದಾಯ ಬರ್ಬೋದ್ರಿ ವರ್ಷಕ್ಕೆ? ಒಂದು ವರ್ಷಕ್ಕೆ 6 ಲಕ್ಷ ರೂಪಾಯಿ ಆದಾಯ ನಮ್ಮ ಈ KMF ಹಾಕ್ತಿವ್ರಿ ನಾವು. ದಿನಕ್ಕೆ ಅಂದಾಜು ನೀವು ಈಗ ಸದ್ಯಕ್ಕೆ ಎಷ್ಟು ಲೀಟರ್? ಈ ಸದ್ಯಕ್ಕೆ ಇಲ್ಲ ಅಂದ್ರೆ 2 ಹೊತ್ತು ನಾವು 40 ಲೀಟರ್ ಹಾಲು 40 ಲೀಟರ್ ಹಾಕ್ತೀರಿ. ಮತ್ತೆ ಮೊದಲೇ 60 ಲೀಟರ್ 70 ಲೀಟರ್ ಹಾಕ್ತಿದ್ವಿ. ಅವ್ ಹೆಂಗ ದುಡಿತಿರಲ್ಲ ಹೆಂಗ್ ಹಾಕ್ತಿ ಹಂಗ್ ಕೊಡ್ತಾವ್ರಿ ಅವು. ಈಗ ಗೊಬ್ಬರ ರೀ ನ್ಯಾಚುರಲ್ ಕೃಷಿಗೆ ಯಾವ್ದು ಯೂಸ್ ಮಾಡ್ತೀರಿ ನೀವು? ಅಂದ್ರೆ ಸಾವಯವ, ಈಗ ಯೂರಿಯಾ ಸಾವಯವ ಏನ್ ಮಾಡ್ರಿ, ತಿಪ್ಪಿಲಿ ಹಾಕ್ತಿವ್ರಿ, ಟ್ಯಾಕ್ಟರ್ಲಿ ಒಳಗೆ ಹರಿದ್ಕರಿಂದ ಹಿಂಗ್ ಮಾಡ್ತೀವಿ. ಈಗ ಇದು ಮುಖ್ಯವಾಗಿ ಏನ್ರಿ? ಇದು ಮೇ ತುಳಿತೀರಿ ಸರ್. ಮೇ ತುಡ್ಲ ಉಚ್ಚಿ ಪಚ್ಚಿ ಇದ್ರಾಗ ಬರ್ತಾವ್ರಿ. ಇದರಿಂದ ಎಲ್ಲಾ ಉಪಯೋಗ ಮಾಡಿಕ್ಯಾರಿಂದ ನಾವು ಡ್ರಿಪ್ನಾಗೂ ಬಿಡ್ತೇವು. ಅಂದ್ರೆ ಈಗ ಅಲ್ಲಿ ಜಾನುವಾರುಗಳನ್ನ ಕಟ್ಟಿದ್ರೆ ಕಟ್ಟದಲ್ಲಿ ಅಲ್ಲಿ ನಾವು ಮೂತ್ರ ಮಾಡ್ತಾವು, ಎಲ್ಲ ಸಗಣಿ ಆಗ್ತಾವ, ಎಲ್ಲ ತೊಳಿತೀರಿ. ಮತ್ತ ಅಲ್ಲ ನೀರ್ ತೊಳಕೆ ಎಲ್ಲ ನೀರ್ ಹಚ್ಚಿ ಸಸನ ತೊಳೆದ್ರಿ ಇದ್ರಾಗ ಬಂದ್ ಬಿಡ್ತಾರೆ. ಇದರಿಂದ ಒಂದು ಡ್ರಿಪ್ಪಿಗೆ ಉಪ್ಪಿಸೋರಿ ಹೊಲಗೂ ಉಪಯೋಗ ಮಾಡ್ತೇವೆ. ಇದನ್ನ ಕೃಷಿಗೆ ಡ್ರಿಪ್ ಮೂಲಕನು ಇದನ್ನ ಮಾಡ್ತೀವಿ ಸರ್. ಇದರಿಂದ ಭಾಳ ದೊಡ್ಡ ಲಾಭ ಐತೆ ಸರ್. ಇದೇನು ಉಚ್ಚಿ ಸಗಣಿ ಏನತ್ತಿರಲ್ಲ, ನಾವು ಹೈನುಗಾರಿಕೆ 2 ಪಟ್ಟು ನಮ್ಮ ಭೂಮಿಗೆ ಲಾಭ ಇದೆ ಐತಿ. 40 ದನ ಅದ ನಿಮ್ಮ ಮನೆ ಒಳಗ. 1 ದನ 2 ದನ ಇದ್ದಾರ ಕಷ್ಟ ಆಗದ. ಈಗ ಅವಕ್ಕೂ ಮೇವಿಂದು ಅದೆಲ್ಲ ಹೆಂಗ್ ಮಾಡ್ತೀರಿ ಸರ್? ನಾವು ಜೋಳದ ಕಣಕ್ಕೆ ತರ್ತೇವೆ, ಒಂದ್ ಕಡೆ ಹೋಗಿ ಗೊಂಜಾಳ ಕಣಕ್ಕೆ ತರ್ತೇವೆ. ಮತ್ತೆ ಇಲ್ಲೇ ಮೇವು ಮಾಡೇವ್ರಿ, ಇದೇ ಮೇವು ಐತಿ. ಮತ್ತೆ ಸೈಲೇಜ್ ಅಂತ ನಾವ್ ಏನ್ ಕಬ್ಬು ಕಡಿತಾರಲ್ರಿ, ಆ ವಾಡಿ ಕಡ್ದಕ್ಕೆ ಸೈಲೇಜ್ ಮಾಡ್ತೀವಿ ಸರ್. ಏನಾರು ವೇಸ್ಟ್ ಮೇವು ಸಿಕ್ತಿ ಅಂದ್ರೆ ಭಾಳ ರೊಕ್ಕ ಕೊಟ್ಟು ತಂದಕ್ಕೆ ಖರ್ಚು ಭಾಳ ಮಾಡಿಲ್ಲ. 10 ಅಂಗಣ ಜಮೀನು ಮಾಡೋದು ಭಾಳ ಜೋಳದ ಕಣಕ್ಕೆ ಎಷ್ಟು ರೊಕ್ಕ ಕೊಡ್ತೀವಿ. ಎಷ್ಟು ಎಕರೆ ಐತ್ರಿ ಗೌಡ್ರಿ ಇದು ನಿಮ್ದು? ಈಗ ಎಷ್ಟು ಎಕರೆ ಬಾಳಿ ಐತ್ರಿ? 5 ಎಕರೆ ಸರ್. ಬಾಳಿನ ರೀ? ಬಾಳಿನ 5 ಎಕರೆ. ಇವು ಬಾಳಿನ 5 ಎಕರೆ ಅಂದ್ರೆ ಹೆಂಗೈತ್ರಿ? ಈಗ ಬಾಳಿದೆಲ್ಲ ನಿಮ್ಗೆ ಭಾಳ ಲಾಭ ಇರ್ಬೇಕಿದ್ರಿ. ಲಾಭ ಈಗ 12 ರಂಗ್ ಕೇಳ್ತಾರ ಸರ್. 12 ರಂಗ್ ಅಂದ್ರೆ ಹೆಂಗ? 12
ಕೆಜಿಗೆ ಸರ್. ಕೆಜಿಗೆ 12 ರೀ. ಕೆಜಿಗೆ 12 ರೂಪಾಯಿ ಕೇಳ್ತಾರೆ. ಮತ್ತೆ ಇನ್ನು ಮುಂದೆ ಜಾಸ್ತಿ ಆದ್ರೂ ಆಗ್ಬೋದು. ಹಾ. ಈಗಾದ್ರೆ ಇವು 40 ಕೆಜಿ ಮಟನು ಇವು ಒಂದು ತೂಕದವ್ ಸರ್ ಒಂದೊಂದು. ಇದು ಬಾಳಿದು ಯಾವಾಗಿಂದ ಮಾಡಾಕ್ತಿದ್ರಿ ನೀವು? ಬಾಳಿ ಇದ ಸಲ ಮಾಡಿದ್ ನಾವು. ಇದೇ ಸಲ ಫಸ್ಟ್ ಮಾಡ್ರಿ? ಫಸ್ಟ್ಗೆ ಮಾಡಿದ್ರೆ ನಾ ಕಾಯಿಪಲ್ಲೆ ಕಲ್ಲಂಗಡಿ ಹಿಂಗೆ ದನ ಹಿಂಗೆ ಬುದ್ದಾಡಿನ್ರಿ. ಇದೇ ಸಲ ಮಕ್ಕಳನ್ನ ಮಾಡಿದ್ರಿ ಇದು. ಈಗ ಇದಕ್ಕಿಂತ ಮೊದ್ಲು ಈ ಭೂಮಿ ಒಳಗೆ ಏನ್ ಮಾಡ್ತಿದ್ರಿ? ಕಬ್ಬು ಬೆಳಿತೀನಿ ಸರ್. ಈಗ ಏಕಾಏಕಿ ಕಬ್ಬು ಬೆಳೆದಂತ ಇದ್ರೊಳಗ ಬಾಳೆ ಬೆಳಿಬೇಕಂದ್ರೆ ಬರ್ತ್ರಿ? ಅದು ಬರ್ತದೆ ಸರ್. ಬರ್ತರಿ ಸರ್. ಅದಕ್ಕೇನು ಬೇರೆ ಏನು ಏನು ಇಲ್ಲ ಸರ್. ಏನು ಹಾಕ್ಬೇಕಂತ ಏನಿಲ್ರಿ. ಏನ್ ಹಾಕಿದ್ರೆ ಗೊಬ್ಬರನ ಹಾಕೋದ್ರಿ. ಮತ್ತೆ ಗೊಬ್ಬರನ ಹಾಕೋದು? ಬರೀ ಗೊಬ್ಬರನ ಹಾಕೋದು. ಈಗ ಇದು ಯಾವ ವಿಧ ರೀ ಇದು ನಿಮ್ದು? G9 ತರಬೇಕು. G9 ತಳಿ ಫಸ್ಟ್ನೇ ಸಲ ಹಾಕಿರಿ ಅಂತ ಹೇಳಿದ್ರಿ. ಯಾರು ಅನ್ಲಿಲ್ಲನ್ರಿ ನಿಮ್ಗೆ? ನನಗೂ ನಮ್ಮ ಮಕ್ಕಳಿಗೆ ಹೇಳಿನ್ರಿ, ಎರಿನೆಲ್ಲ ಬಾಳೆ ಆಗುದಿಲ್ಲಪ್ಪ ನೋಡ್ತಕ್ಕೆ ನಂದಕ್ಕೆ ಅವ್ರು ಮಣ್ಣು ಪರೀಕ್ಷೆ ಅದು ಮಾಡಿಸಿ ಬಾಳೆ ಹಚ್ಚಿದ್ರಿ. ಮಣ್ಣೆಲ್ಲ ಪರೀಕ್ಷೆ ಮಣ್ಣು ಪರೀಕ್ಷೆ ಮಾಡಿ ಬಾಳೆ ಹಚ್ಚಿದ್ರಿ. ಮತ್ತೆ ಮಣ್ಣು ತಾಕತ್ತು ಹೆಚ್ಚೈತಿ ಸರ್. ನಾವು ಇದಕ್ಕೆ ಮತ್ತೆ ಒಂದು 1.5 ಫೂಟ ಹೊಳದಂಡಿಗೆ ಮಣ್ಣು ತಂದು ಹಾಕಿವು. ಭೂಮಿ ಬಗ್ಗೆ ನಾವು ಭಾಳ ಪರಿವರ್ತನೆ ಮಾಡ್ತೀವಿ. ಮತ್ತೆ ಉಚ್ಚಿ ನೀರ ಹೆಂಡಿ ಮತ್ತೆ ಅದ್ರೊಳಗ ರವದಿ ಕೊಳಿಸ್ತೀವಿ. ಹಿಂಗೆಲ್ಲ ಮಾಡಿಕ್ಯಾರಿಂದ ಎರಿನೆಲಕ್ಕೆ ಎಷ್ಟು ಯಾರು ಬಂದಿಲ್ಲ ತಂದ್ರಿ ಸರ್. ಈಗ ಇನ್ನೂ ಒಮ್ಮೆನೂ ಇದನ್ನ ಕಟಾವ್ ಮಾಡಿಲ್ರಿ? ಒಟ್ಟ ಮಾಡಿಲ್ಲ ಸರ್. ಇದ ಸಲ ಹಚ್ಚಿದ್ದು ನಾವು ಎರಿನೆಲಕ್ಕೆ ಆಗೋದು ನಮ್ಮ ಭವನದಲ್ಲಿತ್ತು. ಈಗ ಎರಿನೆಲಕ್ಕೆ ಎಷ್ಟು ಫಾಸ್ಟ್ ಬೆಳೆದದ್ದು ಯಾವ ಆದ್ರೂ ಚಲೋ ಬಂದೈತ್ರಿ. ಚಲೋ ಬಂದ ತಕೊಂಡ್ಲಿ ಇಟ್ಟು ತೆಗೆದು ಬಿಡಿದ್ರನ್ನ ಇಟ್ಟು ತೆಗೆದು ಕುಳಿದ್ ಎಲ್ಲ ತಾನ ಒಣಗಿ ಹೋಗ್ತತ್ರಿ. ಮತ್ತೆ ಇಲ್ಲಿ ಮರಿ ತಯಾರಾಗತ್ರಿ. ಪ್ರಾಣಿ ಪಕ್ಷಿಗಳು ಯಾವ ಏನ್ ಕಾಟಿಲ್ಲ ಸರ್. ಯಾವ ಇಲ್ರಿ? ಏನು ಇಲ್ಲ. ಸೊ ನೋಡ್ರಿ, ಬಹಳಷ್ಟು ಕಡೆಗಳಲ್ಲಿ ರೈತರು ಇಂಥ ಭೂಮಿಯಲ್ಲಿ ನಮಗೆ ಬೆಳೆ ಬರುತ್ತೆ ಅಂತ ಹಾಕಿದ್ರು ಕೂಡ ಏನಾಗತ್ತಂದ್ರೆ ಬಾಳೆಯನ್ನ ಬೆಳೆದಂತ ಕೃಷಿಕನಿಗೆ ಬಹಳಷ್ಟು ನಷ್ಟ ಆಗಿದೆ. ಕೆಲವೊಂದ್ಸಲ ಅದರ ರೋಗಗಳಾಗಿರಬಹುದು, ಬೇರೆ ಬೇರೆ ಏನಾದ್ರೂ ಬಂದು ನಷ್ಟ ಅನುಭವಿಸಿರ್ತಾರೆ. ಆದ್ರೆ ಇಲ್ಲಿ ಇವರು ರೈತರು ಪ್ರಥಮ ಬಾರಿಗೆನೆ ಅದು ಕೂಡ ಈ ಕಪ್ಪು ಮಣ್ಣಿನಲ್ಲಿ ಬಾಳೆಯನ್ನ ಬೆಳೀತಾ ಇದ್ದಾರೆ. ಹಾಗಾಗಿ ಬರುತ್ತೋ ಇಲ್ವೋ ಅನ್ನುವಂತ ಅನುಮಾನ ಇವರಿಲ್ಲ. ಇವರಲ್ಲಿ ಕೃಷಿಯಲ್ಲಿರ್ತಕ್ಕಂತಹ ಛಲ, ಏನನ್ನಾದ್ರೂ ನಾವು ಮಾಡೇ ಮಾಡ್ತೀವಿ ಅನ್ನುವಂತಹ ಅವರ ಧೈರ್ಯದಿಂದಾಗಿ ಇಷ್ಟೊಂದು ಫಲವತ್ತಾದಂತಹ ಬೆಳೆ ಬಂದಿದೆ. ಇಲ್ಲಿ ಏನೇನು ಬೆಳಿತಾರ್ರಿ ಈಗ? ಇಲ್ಲೇ ಒಂದು ಸೌತಿ ಬೆಳೆ ಐತ್ರಿ ಸರ್. ಇದು ಬದ್ನ್ರಿ. ಬರ್ರಿ. ಇದು ಟೊಮೆಟೊ ರೀ. ಟೊಮೆಟೊ ಹಾಕಿರಿ. ಟೊಮೆಟೊ ಒಳಗ ಒಂದ್ ಸ್ವಲ್ಪ ಡೊಣಿಗಾಯಿ ಮೆಣಸಿನ ಹಾಕಿನ್ರಿ. ಈಗ ಇದು ಬದ್ನಿ ಬೆಳಿ ಎಷ್ಟು? ಬದ್ನಿ ಬೆಳಿ ಚಲೋ ಆಗೈತಿ ಸರ್. ಈಗ ಚಲೋ ಐತ್ರಿ. ಒಂದು ಇಲ್ಲ ಎಷ್ಟು ಕುಡ್ಕೊಂಡು ಒಂದು 2.5 ಲಕ್ಷ ರೂಪಾಯಿ ಆದಾಯ ಆಗೈತಿ ಇದ್ರಾಗ. 2 ಎಲ್ಲ ಕುಡ್ಕೊಂಡು ಒಂದು 2.5 ಲಕ್ಷ ರೂಪಾಯಿ ಆಗೈತಿ. ಒಟ್ಟ ಇಲ್ಲಿ ಎಷ್ಟು ಎಕರೆದಾಗ ನೀವು ತರಕಾರಿ ಬೆಳಿತೀರಿ? ಇಲ್ಲಿ 3 ಎಕರೆ 17 ಗುಂಟೆ ಸರ್. ಇದು ಹೊಳದಂಡಿ ಪೈಪ್ ಮಾಡಿ ಹೊಳದಂಡಿಗೆ ಬೋರ್ ಮಾಡಿಬಿಟ್ರಿ ಸರ್. ಈಗ ನೀರಿನ ಅನುಕೂಲ ಭಾಳ ಆಗಿದೆ. ಹೊಳದಂಡಿಗೆ ಬೋರ್ ಮಾಡಿಬಿಟ್ರಿ? ಎಲ್ಲ ಹೊಳದಂಡಿಗೆ ಅದಾವ ಸರ್. ಅಂದ್ರೆ ಅಲ್ಲಿಂದ ಬಂದೇ ಬರ್ತಾವ್ರಿ. ಇದು ಗಂಗಾ ಕಾಯಿರಿ ಅಂತೇಳಿ ಇದ್ರ ತಳಿ ಸರ್. ಒಂದೇ ಒಂದು ಬೆಳೆಗೆ ನಾವು ಸೀಮಿತ ಆಗೋದಲ್ಲ, ಎಲ್ಲಾ ಬೆಳೆಗಳನ್ನು ಕೂಡ ನಾವು ಬೆಳೆಯಬಲ್ವು ಅನ್ನೋದನ್ನ ಅವರು ಸಾಧಿಸಿ ತೋರಿಸಿದ್ದಾರೆ. ಕಲ್ಲಂಗಡಿಯ ತೋಟಕ್ಕೆ ಬಂದಿದ್ವಿ. ಈಗ ಒಂದು ತಿಂಗಳ ಮ್ಯಾಗ 5 ದಿವಸ ಆಯ್ತು ಸರ್. ತಿಂಗಳ ಮ್ಯಾಗ 5 ದಿವಸ ಆಯ್ತು. ಇನ್ನು 25 ದಿವಸ ಕಲಕ. ಅಂದ್ರೆ ಒಟ್ಟಿಗೆ 2.5 ತಿಂಗಳೇನ್ರಿ ಇದು ಬರೋದು? 2 ತಿಂಗಳು. ಫಸ್ಟ್ನೇ ಬೆಳೆ ಏನ್ರಿ ಇದು? ಮೊದಲೇನ ಈಗ ಒಂದು ತೆಗೆದಿವ್ರಿ. ಈಗ 5 ಲಕ್ಷ ರೂಪಾಯಿ ಆಗೈತ್ರಿ. 5 ಲಕ್ಷ ರೂಪಾಯಿ ರೀ? ಒಂದು ಬೆಳಿಗ್ಗೆ ಒಂದು 3 ತಿಂಗಳದಾಗ ಮುಗಿತೈತ್ರಿ? 5 ಲಕ್ಷ ಎಲ್ಲಿ 3 ತಿಂಗಳು 2 ತಿಂಗಳು. ಈಗೆಲ್ಲ ಖರ್ಚು ಕಳೆದು ನಿಮ್ಗಳು 1 ಲಕ್ಷ ರೂಪಾಯಿ ಖರ್ಚಾಗಿ ಇಬ್ಬರಿಗೆ ಒಂದು 2 ಲಕ್ಷ ರೂಪಾಯಿ ಉಳ್ದಂಗೆ ಐತಿ ಸರ್. ಅಷ್ಟು ಉಳಿತೈತ್ರಿ? ಒಂದು 2-3 ಲಕ್ಷ ರೂಪಾಯಿ ಉಳಿತೈತ್ರಿ ಎಲ್ಲಾರು. ಈಗ ಇದಕ್ಕೆ ನೀರ್ ಹೆಂಗ್ರಿ? ಬಾಳ್ ಬೇಕನ್ರಿ? ಇಲ್ಲ, ನೀರ್ ಬಾಳ್ ಬಿಡುದಿಲ್ರಿ. 2 ತಾಸ ಇಷ್ಟ ಬಿಡ್ತಾರ್ರಿ. ಅಷ್ಟು ಬಿಡ್ತಾರ್ರಿ? ಜಾಸ್ತಿ ಆದ್ರೂ ಇದು ಆಗತ್ತ? ಜಾಸ್ತಿ ಬಿಡಲ್ರಿ, ಕಮ್ಮಿ ಬಿಡಂಗ. 1 ತಿಂಗಳ 5 ದಿವ್ಸಕ್ಕೆ ಇಷ್ಟ ಆಗೈತಿ ಇದು. ಇನ್ನ ಒಟ್ಟು ಇನ್ನೊಂದು ತಿಂಗಳ ಅಂತಂದ್ರೆ ಇನ್ನು 25 ದಿನ, ಇನ್ನೊಂದು 25 ದಿನ, ಒಟ್ಟು ಸರಾಸರಿ 2-2.5 ತಿಂಗಳ ಒಳಗ ಹಣ್ಣಾಗತ್ತ. 90-95% ನೀರಿನಿಂದನೇ ಕೊಡಿರುವಂತಹ ಕಲ್ಲಂಗಡಿ. ಅದರಲ್ಲಿ ಈಗ ಬ್ಯಾಸಿಗೆ ಒಳಗಂತೂ ಬಹಳ ಬೇಡಿಕೆ ಐತಲ್ರಿ? ಬೇಡಿಕೆ ಐತಿ. ಭಾಳ ಸಣ್ಣ ಒಕ್ಕಲ್ತನ ಹೋಗಿದ್ದು. ಯಾರು ದನಗಳು ಸಾಕಿ ಯಾರಿಂದ ಇಷ್ಟು ಭೂಮಿ ಒಳಗೆ ಶೇತಿ ಮಾಡ್ತಾರ್ರಿ, ಯಾರು ಲುಕ್ಷಾನ್ ಇಲ್ಲ. ಕೃಷಿ ಅಷ್ಟೇ ಅಲ್ಲ, ಇಲ್ಲಿ ಜೀವನದ ಅನುಭವದ ಪಾಠಗಳನ್ನು ಕೂಡ ಅರ್ಜುನ್ ದಾಸರೆಡ್ಡಿ ಅವರು ಹಿರಿಯರು ಬಹಳ ಅದ್ಭುತವಾಗಿ ಹೇಳಿದ್ರು. ಇದೆಲ್ಲ ನಮ್ಮಂತ ಯುವ ಜನತೆಗೆ ಮಾದರಿ ಆಗುವಂಥದ್ದು. ಅಮ್ಮಾರ ನಮಸ್ಕಾರ ರೀ. ನಿಮ್ಮ ಹೆಸರು ರೀ ಅಮ್ಮಾರ್ರಿ? ಈಗ ನೋಡ್ರಿ, ಈಗ ನಿಮ್ಮ ಯಜಮಾನ್ರು ಮಕ್ಕಳು ಬಹಳಷ್ಟು ಇಷ್ಟೆಲ್ಲ ಕೆಲಸ ಮಾಡಾಕತ್ತಾರ್ರಿ. ಆದ್ರೆ ಇದಕ್ಕಿಂತ ಮುಂಚೆ ನೀವು ಬಹಳ ಕಷ್ಟಪಟ್ಟಿರ್ತೀರಿ. ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ ಅಮ್ಮಾರ? 6 ಎಕರೆ ಹೊಲ ಬಂದಿತ್ರಿ ನಮಗ. ಆಮೇಲೆ ಬ್ಯಾರ ಆಗುವಾಗ 2 ಸೇರ ಗೊಂಜಾಳ ಬಂದಿದ್ವು ರೀ. 1 ಸೇರ್ ಜ್ವಾಳ ಬಂದಿತ್ರಿ. ಬಂದ್ರ ಅದ್ರ ಮ್ಯಾಗ ಜೀವನ ಮಾಡ್ಕೊತ ಬಂದೇವ್ರಿ. ನಮ್ಮ ಯಜಮಾನ್ರು ತವ್ರ ಮನ್ಯಾರ ಒಂದ್ ಆಕಳ ಕೊಟ್ಟಿದ್ರಿ. 500ಕ್ ಮಾರಿ ಬಾಂಡೆ ತಂದು ಅಡಿಗೆ ಮಾಡ್ಕೊಂಡು. ನಿಮ್ ತವ್ರ ಮನಿ ರೀ ಅಮ್ಮಾರ? ಕಜಿದನ್ರಿ. ಹಾ ರೀ. ಅದ್ರಾಗ ಬಾಗಿ ಮಾಡ್ಕೊಂಡ್ ಉಂಡ್ರಿ.
ಜೀವನ ಮಾಡ್ಕೊತ ಬಂದಿವ್ರಿ. ಮಕ್ಕಳ ಬಗ್ಗೆ ಹೆಂಗ ಅನ್ಸತ್ರಿ ನಿಮ್ಗೆ? ಮಕ್ಕಳು ಹೆಮ್ಮೆ ಅದಾರ, ಹೆಮ್ಮೆ ಅದಾರ್ರಿ, ಎಲ್ಲಾ ಚಲೋ ಚಲೋ ಸ್ಥಾನದಾಗ ಭಾಳ ಚಲೋ ಅದಾರಿ. 4 ಮಂದಿಯಾಗ ಅವರು ಅಡ್ಡಾಡ್ತಾರ್ರಿ. ಈಗೆಲ್ಲ ಆರಾಮ ಮಕ್ಕಳು ಮೊಮ್ಮಕ್ಕಳ ಜೊತೆ ಆರಾಮ ಅದಾರಿ. ಆರಾಮ ಆಗೆಲ್ಲ ಕಷ್ಟ ಪಟ್ಟಿದ್ದು ನೆನೆಸ್ಕೊಂಡ್ರೆ ಭಾಳ ಇದು ಆಗತ್ತೆ, ಸಂತೋಷ ಐತ್ರಿ. ಸಂತೋಷ ಐತ್ರಿ. ಈಗ ಮಕ್ಳು ಏನೇನ್ ಮಾಡ್ತಾರ್ರಿ? ಮಕ್ಕಳು ಮಾಡ್ತಾರ್ರಿ. ಒಬ್ಬ ಗೊಬ್ಬರದ ಅಂಗಡಿ ಇಟ್ಟು ಬಿಸ್ನೆಸ್ ಮಾಡ್ತಾರ್ರಿ. ಹಾ ರೀ. ಹಾ, ಒಬ್ಬ ಮತ್ ಒಕ್ಕಲ್ತನ ಮಾಡಿಸ್ಕೊತ ಊರಾಗ ಅಧ್ಯಕ್ಷ ಆಗ್ಯಾನ್ರಿ. ಅಧ್ಯಕ್ಷದಾರ್ರಿ. ಹಾ, ಗ್ರಾಮ ಪಂಚಾಯತಿ ಅಧ್ಯಕ್ಷ. ಮೊಮ್ಮಕ್ಳು ಎಷ್ಟು ಮಂದ್ರಿ? ಈಗ ಹಿರಿಯವಾಗ ಇಬ್ರಿ ಗಂಡ್ ಮಕ್ಕಳು. ಹಾ ರೀ. ಈ ಸಣ್ಣವಾಗ 3 ಮಂದಿ ಹೆಣ್ಮಕ್ಳ್ರಿ, ಒಬ್ಬ ಗಂಡ. ಯಾರು 6 ಮಂದಿ ಗಂಡ್ ಮಕ್ಳ್ರಿ. ಹೊಲ್ದಾಗ ಮನಿ ಮಾಡಿ ಎಷ್ಟು ವರ್ಷ ಆತ್ರಿ ನೀವು? ಇಲ್ಲಿ ಒಂದು 15 ವರ್ಷ ಸರ್. 15 ವರ್ಷದಿಂದ ಇಲ್ಲೇ ಅದ್ರಿ. ಇಲ್ರಿ, ಈಗ ಊರ ಮನಿ ಕಟ್ಸಂತಲಿ ಈಗ ಒಂದು 10-12 ವರ್ಷ ಆತ್ರಿ ಊರ ಮನಿ ಕಟ್ಸಿದವ್ರಿ. ಎಷ್ಟೊಂದು ಖುಷಿ ಖುಷಿಯಿಂದ ಇರುವಂತಹ ಕುಟುಂಬ ನೋಡಿ. ಇದ್ದೂರಲ್ಲೇ ಇದ್ದು ಬಹಳಷ್ಟು ಸಾಧನೆಯನ್ನ ಮಾಡಿ ಕೃಷಿಯಲ್ಲೇ ಇದ್ದು ಆ ರೈತರು ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಇಷ್ಟೊಂದು ಖುಷಿಯಾಗಿರುವಂತಹ ಕ್ಷಣಕ್ಕೆ ಬೇರೆ ಯಾವ ಕ್ಷಣ ಕೂಡ ಸಾಟಿ ಇಲ್ಲ. ಅರ್ಜುನ್ ದಾಸ್ ರೆಡ್ಡಿ ಅವರ ಹಿರಿಯ ಮಗ ಹನುಮಂತ ದಾಸ್ ರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಕೃಷಿಯಲ್ಲಿ ಬಹಳಷ್ಟು ತಂದೆಗೆ ಹೆಗಲು ಕೊಟ್ಟು ದುಡಿಯುವಂಥವ್ರು. ಹಾಗಾಗಿ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ಗೌಡ್ರೆ. ಈಗ ನೀವು ಕೃಷಿ ಒಳಗೆ ಬಹಳಷ್ಟು ಸಾಧನೆ ಮಾಡ್ರಿ, ತಂದೆಯವರು ಬಹಳಷ್ಟು ಕಷ್ಟಪಟ್ರ. ಅವರ ಒಂದು ಕಷ್ಟದ ಬಗ್ಗೆ ಏನು ಹೇಳ್ತೀರಿ ಸರ್? ಕೃಷಿಯೊಳಗೆ ಏನಿದ್ರು ನಮ್ಮ ತಂದೆಯವರ ಶ್ರಮ ಭಾಳ ಐತೆ. ಹೌದು. ಹಾಂ, ನಾವು ಇತ್ತಿತ್ಲಾಗ ಬಿಸ್ನೆಸ್ ಮಾಡ್ಕೋತ ಬಂದೀವಿ. ಸ್ವಲ್ಪ ಈಗ ಒಕ್ಕಲ್ತನ ಬಗ್ಗೆ ಸ್ವಲ್ಪ ಇತ್ತಿತ್ಲಾಗ ಅಂದ್ರೆ ಇಂಟ್ರೆಸ್ಟ್ ಬಂದದ. ಅವರು ಮಾಡಿಂದ ಮೊದಲ್ದ ಏನು ನಮಗೇನು ಹೇಳ್ಕೊಟ್ರಲ್ಲ, ಆ ಅನುಭವಗಳು ದೊಡ್ಡ. ಹೌದು. ಅಲ್ಲಿ ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ ತಂದೆಯವರು ಒಂದು ಕೃಷಿ ಒಳಗೆ ಮಾಡಾಕತ್ತಾರೆ, ಮಕ್ಳು ಅದ್ರ ಬಗ್ಗೆ ಕೇರ್ಲೆಸ್ ಮಾಡ್ತಾರೆ. ಎಷ್ಟೋ ಮಂದಿ ಮಾಡೋದಿಲ್ಲ. ಮಕ್ಕಳದ ಒಂದು 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 ಚಟ. ತಂದೆಗಳು ಏನೋ ಮಾಡಿದ್ರು ಅವ್ರು ಸಪೋರ್ಟ್ ಮಾಡದೇ ಇರೋದು ಅಥವಾ ಅವ್ರನ್ನ ಬ್ಲೇಮ್ ಮಾಡೋದು. ನಾವು ಸಣ್ಣವರಿದ್ದಾಗ ಅದನ್ನೇ ಮಾಡಿವಿ. ಈಗ ಒಂದು ಉದಾಹರಣೆ ಹೇಳ್ತೀವಿ ನಿಮಗೆ. ಕಳೆದ 20-25 ವರ್ಷದಿಂದ ನಾವು ಕಬ್ಬನಿ ಒಳಗೆ ರವದಿ ಬಿಟ್ಕೋತ ಬಂದಿವ್ರಿ. 25 ವರ್ಷದಿಂದ ಇಲ್ಲಿವರೆಗೆ ನಾವು ರವದಿ ಸುತ್ತಿಲ್ಲ. ಅದ್ರ ಪ್ರತಿಫಲನ ಇವು ಬಾಳೆಗಿಡ. ಒಟ್ಟ ರವದಿ ಅನ್ಸುತ್ತಿಲ್ರಿ. ಒಟ್ಟ ಏನ ಅಗ್ರಿಕಲ್ಚರ್ ವೇಸ್ಟ್ ಏನು ಬರ್ತದಲ್ಲ, ಅದನ್ನ ಯಾವುದೂ ನಾವು ಇದನ್ನ ಮಾಡಿಲ್ರಿ. ಸುಟ್ಟಿಲ್ಲ, ಇದಾಗಲಿ ಪೂರಾ ಅಲ್ಲೇ ಒಣಗಿಸಿ ಅಲ್ಲೇ ಕೊಳೆಯಂಗ್ ಮಾಡಿದ್ರಿ. ಕರೆ ಅವಾಗ ಫಸ್ಟಿಗೆ ಬಿಡ್ಬೇಕಾದ್ರೆ ನಾವು ಅಪ್ಪ ಬೈತಿದ್ವಿ ನಾವು, ಇದನ್ನೆಲ್ಲ ಯಾಕೆ ಬಿಡ್ತೀಯಪ್ಪ ಅಂತೇಳಿ. ಅದರ ಪ್ರತಿಫಲನ ನಾವು ಈಗ ಕಾಣಕತ್ತೀವಿ. ಅದ್ರ ತಪ್ಪಿನ ಅರಿವು ನಮ್ಗೆ ಈಗ. ಹೌದೌದು. ಅವಾಗ ಯಾಕೆ ನಾವು ಅಪ್ಪ ಬೈದಿವಿ ಅಂತ ಯಾಕೆಂದ. ಗೌಡ್ರಿ, ಈಗ ನೀವೇನು ಕಲ್ತೀರಿ? ನಂದು MA ಇನ್ ಇಂಗ್ಲೀಷ್. MA ಇನ್ ಇಂಗ್ಲೀಷ್ ಆಗೈತ್ರಿ. ನೋಡಿ ಸ್ನೇಹಿತರೆ, MA ಇನ್ ಇಂಗ್ಲೀಷ್ ಮಾಡಿದಂಥ ಹನುಮಂತ ದಾಸ್ ರೆಡ್ಡಿ ಅವರು ಇವತ್ತು ಕೃಷಿಯಲ್ಲಿ ಸಾಧಕರಿಗೆ ಅಂದರೆ ಕೃಷಿಯಲ್ಲಿ ಸಾಧಕರಾದಂಥ ಅರ್ಜುನ್ ದಾಸ್ ರೆಡ್ಡಿ ಅವರ ಮಗ, ಹಿರಿಯ ಮಗ ಇವರು. ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿಯೂ ಕೂಡ ಇಲ್ಲಿದ್ದಾರೆ. ಕೆಲವರು ಸ್ವಲ್ಪ ಸಣ್ಣ ಪುಟ್ಟ ಕಲ್ತರೂ ಕೂಡ ನನಗೆ ಇಂಥದೇ ಜಾಬ್ ಸಿಗಬೇಕಂತ ಭಾಳಷ್ಟು ಜನ ಒದ್ದಾಡ್ತಾರೆ. ಆದರೂ ಕೃಷಿಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ. ಕೃಷಿಯ ಬಗ್ಗೆ ಅಪಾರವಾದಂತಹ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಇವರು ಮನಸ್ಸು ಮಾಡಿದರೆ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿರಬಹುದಿತ್ತು. ಇದ್ದಾರೆ. ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಈಗಿನ ಕಿವಿ ಮಾತು ಹೇಳ್ಬೇಕು ಈಗಿನ ಯುವಕರಿಗೆ. ಏನಿಲ್ಲ ಸರ್, ಮೊದಲೇ ಯಾವಾಗಲೂ ಹಿರಿಯರು ಹೇಳ್ತಾರ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತ. ಹೌದಾ? ಹೌದೌದು. ಯಾವ್ದು ಕೈ ಬಿಟ್ರು ಈ ಭೂಮಿ ನಮ್ಮ ಕೃಷಿ ಯಾವಾಗ ಕೈ ಬಿಡಂಗಿಲ್ಲ. ಈ ಬರ್ದಿಟ್ಕೊಂಡ್ಬಿಟ್ರಿ, ಇನ್ನು 20-25 ವರ್ಷಕ್ಕೆ ಕೃಷಿ ಪ್ರಧಾನ ದೇಶ. ಪ್ರತಿಯೊಬ್ಬ ಯುವಕರು ಕಲ್ತವ್ರು, ಎಜುಕೇಟೆಡ್ ಇದ್ದವ್ರು ಈ ಕೃಷಿಗೆ ಬರಲೇಬೇಕು. ಜಗತ್ತಿಗೆ ಅನ್ನ ಹಾಕ್ಬೇಕಂದ್ರೆ ಕೃಷಿಗೆ ಎಲ್ಲ ಯುವಕರು ಕೃಷಿಗೆ ಬರಲೇಬೇಕು. ಈಗ 4 ಎಕರೆ ಏನಾರ ಯಾವ್ದಾರ ಜಮೀನು ಇತ್ತಂದ್ರೆ ಅವನಷ್ಟು ಕೋಟ್ಯಾಧೀಶ್ವರ ಇರಲ್ಲ. ಆದ್ರೆ ನಾವು ಟೆಕ್ನಿಕಲಿ ಸ್ವಲ್ಪ ಇದು ಕೃಷಿ ಮಾಡೋದು ಭಾಳ ಕಲಿವೆ ಇಂಪಾರ್ಟೆಂಟ್. ಯಾರೋ ಮಾಡ್ತಾರಂತ ಇನ್ನೊಬ್ರು ಮಾಡ್ತಾರಂತ ನಾವು ಮಾಡೋದು ಬೇಡ. ನನ್ನ ಜಮೀನು ಏನಿದೆ, ಅದ್ರ ತಾಕತ್ತೇನು, ನೀರ್ ಹೆಂಗಿದೆ, ನಾವು ಜಮೀನಕ್ಕೆ ಏನ್ ನಾವು ಕೊಡ್ಬೇಕು ಅದನ್ನು ಕೊಡ್ಬೇಕು. ಅದಾದ ಆಮೇಲೆ ನಾವ್ ಏನ್ ಕೇಳ್ತೀವಲ್ಲ ಅದ್ ನಮ್ಗೆ ಕೊಡ್ಬೇಕು. ಭೂಮಿಗೆ ಏನ್ ಅವಶ್ಯಕತೆ ಇದೆ ಅದನ್ನ ಕೊಡ್ಬೇಕು. ಆಮೇಲೆ ನಾವ್ ಏನ್ ಕೇಳ್ತೀವಲ್ಲ ಅದನ್ನ. ಅರ್ಜುನ್ ದಾಸ್ ರೆಡ್ಡಿ ಅವರ ಕಿರಿಯ ಸುಪುತ್ರರಾದಂತಹ ಗೋಪಾಲ್ ದಾಸ್ ರೆಡ್ಡಿ ಅವರು ತಾವು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿದ್ರಿ. ಜೊತೆಗೆ ತಮ್ಮ ಕೃಷಿಯಲ್ಲೂ ಕೂಡ ತಂದೆಯವರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ. ಇಬ್ರು ಅಣ್ಣ ತಮ್ಮಂದಿರು. ಎಷ್ಟು ಎಕರೆ ಐತ್ರಿ ಇದು ಕಬ್ಬು? ಟೋಟಲ್ 14 ಎಕರೆ ಹಚ್ಚಗ ಐತಿ ಸರ್. 14 ಎಕರೆ ಐತಿ. ಈಗ 7ನೇ ತಿಂಗಳು ಚಾಲ್ತಿ ಐತಿ ಸರ್. ರೀ, 7ನೇ ತಿಂಗ್ರಿ. ಒಂದ್ಸಲ ಹಾಕಿದ್ರೆ ಎಷ್ಟು ಬೆಳೆ ತೆಗಿಬಹುದು? 4 ಕುಳೆ ತನಕ ತೆಗಿಬಹುದು. ಈಗ 14 ಎಕರೆ ಕಬ್ಬು ಹಚ್ಚಿದ್ದೀನಿ ಸರ್. ಅಲ್ಲೇ 3 ಎಕರೆ ಬದ್ನೆ ಹಚ್ಚಿದಾರ, ಅಪ್ಪಾರ ಅಲ್ಲಿ ನೋಡ್ಕೊತಾರ. ಈಗ ಒಂದು 3 ಎಕರೆ ಅಲ್ಲಿ ಪ್ಲಾಂಟೇಶನ್ ಕಲ್ಲಂಗಡಿ ಇದೆ ಸರ್. ಈಗಾಗಲೇ ಒಂದು ಕಟಾವ್ ಆಗಿದೆ ಅದು. ಈಗ ಅದು 2 ತಿಂಗಳದಾಗ ಬೆಳೆ ಬರ್ತೈತಿ. ಅದು ಒಂದು 5 ಲಕ್ಷ ರೂಪಾಯಿ ಮಣ್ಣೆ ಸಲ ಆಯ್ತು. ಮತ್ತೆ ಹೊಳ್ಳಿ ಅದನ್ನೇ ಕ್ರಾಪ್ ಅದನ್ನೇ ಹಾಕಿದೆ. ಇದು 12 ತಿಂಗಳು ಬರುತ್ತೆ ಸರ್. 11ರಿಂದ 12 ತಿಂಗಳೊಳಗೆ ಕಟಾವ್ ಆಗತ್ತೆ. ತಂದೆಯವ್ರ ಬಗ್ಗೆ ನೀವು ಹೇಳೋದಾದ್ರೆ? ತಂದೆಯವರು ನಾವು ಇವತ್ತು ಈ ಲೆವೆಲ್ದಾಗ ಇದೀವಿ ಅಂದ್ರೆ ಅವ್ರು ಅವತ್ತು ಯಾವ ಲೆವೆಲ್ದಾಗ ಇದ್ರಂದ್ರೆ ಅಂಥ ಸಮಸ್ಯೆ ಒಳಗೆ ನಮ್ಮನ್ನ ಅವ್ರು ಚೆನ್ನಾಗೇನೋ ಓದಿಸ್ಯಾರು, ಇಬ್ಬರನ್ನೂ ಓದಿಸ್ಯಾರು, ಚೆನ್ನಾಗೇನೋ ಬೆಳೆಸ್ಯಾರು.
ತಾವ ನಮಗೋಸ್ಕರ ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ನಮ್ಮ ತಾಯಿಯವರು ಆವಾಗ ನಾವು ಸಣ್ಣವ್ರಿದ್ದಾಗ ಹಳ್ಳಿಗಳಿಗೆ ಕಾಯಿಪಲ್ಲೆ ಬಿಟ್ಟಿತ್ತು ಒಂದು ಅಡ್ಡಾಡಿ ಹಳ್ಳಿ ಹೋಗಿ ಮಾರ್ಕೊಂಡು ಜ್ವಾಳ ತಂದು ಜ್ವಾಳದಾಗ ನಮ್ಮನ್ನ ಬೆಳೆಸೋದು. ಆ ಬಡತನದ ಸಂಕಷ್ಟವನ್ನು ತಾಯಿಯವರು ಹೇಳುವಾಗ ನಾವು ಕೇಳಿದ್ವಿ, ಅದನ್ನು ನೀವು ಕಣ್ಣಾರೆ ಕಂಡ್ರಿ. ನಾವು ಕಂಡಿದ್ವಿ, ಅವ್ರ ಜೋಡಿ ನಾವು ಅಡ್ಡಾಡಿದ್ವಿ. 6 ಎಕರೆಯಿಂದ 32 ಎಕರೆ ತನಕ ಬಂದು ಬೇರೆಯವ್ರದ್ದು ಸ್ವಲ್ಪ ಸೇರಿಸ್ಕೊಂಡು ಒಟ್ಟು 50 ಎಕರೆ ತನಕ ಇವತ್ತು ಕೃಷಿ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಯ ಒಂದು ದೊಡ್ಡ ಜವಾಬ್ದಾರಿ ಇದೆ ನಿಮ್ಮದು. ಅಧ್ಯಕ್ಷ ಜವಾಬ್ದಾರಿ ಅಂದರೆ ಸಣ್ಣ ಪುಟ್ಟ ಒಂದು ಮೆಂಬರ್ ಆದರೂ ಕೂಡ ಭಾಳಷ್ಟು ಕಷ್ಟ. ಅದ್ರಲ್ಲಿ ಅಧ್ಯಕ್ಷರು ಅದ್ರಲ್ಲಿ 4 ಹಳ್ಳಿಗಳೇನೋ ನಿಮಗೆ ಬರುತ್ತೆ ಅಂತ ಕೇಳ್ಪಟ್ಟಿದ್ವಿ. ಹಾಗಾಗಿ ಅದಕ್ಕೂ ಮತ್ತು ಇದಕ್ಕೆ ಯಾವ ರೀತಿಯಾಗಿ ಸಮತೋಲನವನ್ನು ಕಾಪಾಡ್ಕೊಳ್ತೀರಿ ನೀವು? ನಾವು ಮೂಲತಃ ಕೃಷಿ ಇದರಿಂದ ಬಂದಿರೋದ್ರಿಂದ ಇದ್ರದೊಳಗೆ ಒಂದ್ 2-3 ತಾಸು ಟೈಮ್ ಇದನ್ನ ಬಿಡಾಕನೂ ಆಗೋಲ್ಲ. ಇದು ಕಂಟಿನ್ಯೂ ಮುಂಜಾನೆ ಎದ್ದಕ್ಕೂಲೆ ಸಾಯಂಕಾಲ ತನಕ ಇದೇನಿರ್ತೋ ಇದ್ರೊಳಗನ ಇದ್ರ ಗ್ಯಾಪ್ನೊಳಗೆ ಅವ್ನು ಏನು ಅಲ್ಲಿ ಏನಕ್ಕೆ ಸಮಸ್ಯೆಗಳದಾವ ಅಡ್ಡಾಡಿ ಅವ್ನು 4 ಹಳ್ಳಿ ಒಳಗೆ ಅಡ್ಡಾಡಿ ಅಲ್ಲಿರೋ ಸಮಸ್ಯೆಗಳನ್ನು ಕೇಳಿ ಏನು ಸಾಧ್ಯ ಆಗುತ್ತದ ನಮ್ಮ ಕೈಯಲ್ಲಿ ಆದಷ್ಟು ನಾವು ವಿಡಿಯೋರಾಗಲಿ ನಾವು ಹೋಗಿ ಸ್ವತಃ ಜಾಗ ಮೇಲೆ ಅಲ್ಲಿದ್ದ ಸದಸ್ಯರನ್ನ ಕರ್ಕೊಂಡು ಅವೇನದಾವ ಅಲ್ಲಿ ಬಗೆಹರಿಸಿ ಕೊಡೋದನ್ನ ನಾವು ಹೋಗಿ ಮಾಡ್ತೀವಿ. ಅಲ್ಲೇ ಹೋಗಿ ಮಾಡ್ತೀವಿ. ಒಟ್ಟಾರೆಯಾಗಿ ಕೃಷಿ ಮತ್ತು ಸಮಾಜ ನಮ್ಮ ಏನು ನಿಮ್ಮ ಕಾರ್ಯಗಳನ್ನ ಸಮಾಜಮುಖಿ ಕಾರ್ಯಗಳನ್ನ ಸಮತೋಲನದಲ್ಲಿ ಕಾಪಾಡ್ಕೊಂಡು ಹೋಗ್ತಾ ಇದ್ರಿ. ಅರ್ಜುನ್ ದಾಸ್ ರೆಡ್ಡಿ ಅವರ ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಯುವಕರಿದ್ದಾರೆ, ಬಹಳಷ್ಟು ಉತ್ಸಾಹ ಯುವಕರು. ಅವ್ರ ಜೊತೆಗೆ ಮಾತಾಡೋಣ. ಈರಪ್ಪ ಮತ್ತೆ ಮಹಾದೇವ ಅವರ ಹೆಸರು. ನೀವು ಏನೇನು ಕೆಲಸ ಮಾಡ್ತೀರಿ ಇಲ್ಲಿ? ಎಲ್ಲ ಸರ ಮಾಡಿ ಸರ್. ಎಲ್ಲ ಥರ ಏನೇನು ಮಾಡ್ತೀರಿ? ಮೇವು ಕಡಿದ್ರಿ, ದನಗಳ ಮೇವು ಹಾಕೋದ್ರಿ, ಹೊಲ ಮನೆ ಆಗತ್ತೆ ಎಲ್ಲ ಸರ್. ಎಲ್ಲ ಮಾಡ್ತೀರಿ, ದನಗಳದು ಎಲ್ಲ ಮಾಡ್ತೀರಿ. ಗೌಡ್ರು ನಿಮ್ನ ಹೆಂಗೆ ನೋಡ್ಕೋತಾರ? ಯಾವ ರೀತಿ ನೋಡ್ಕೊಂತಾರೆ? ಚಲೋ ನೋಡ್ಕೊಂಡ್ ಬಂದಾರ್ರಿ. ಹಾಂ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಕೆಲಸ ಮಾಡಾಕತ್ತೀರಿ? 6 ವರ್ಷ ಆತ್ರಿ ನಾವು ಮಾಡಾಕತ್ತಿ ಇಲ್ಲಿ. ಇದಿಷ್ಟು ಮುಧೋಳ ತಾಲೂಕಿನಲ್ಲಿರ್ತಕ್ಕಂತಹ ಮಾಚಕನೂರು ಗ್ರಾಮದ ಅರ್ಜುನ್ ದಾಸ್ ರೆಡ್ಡಿ ಮತ್ತವರ ಕುಟುಂಬದ ಕೃಷಿ ಪದ್ಧತಿಯ ಪರಿಚಯವನ್ನು ಮಾಡಿಸೋದು ಪ್ರಯತ್ನ ನಮ್ಮದಾಗಿತ್ತು. ಇನ್ನು ಇದೇ ರೀತಿಯಾಗಿ ಮುಂದಿನ ಸಂಚಿಕೆಯ ಕೃಷಿ ಜಗತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಪ್ರಗತಿಪರ ರೈತರ ಕುರಿತಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿ ಬೇಜಾರಾಗಿದ್ಯಾ? ಕಡಿಮೆ ಮೈಲೇಜ್ ಕೊಡ್ತಿದ್ಯಾ? ಲೀಟರ್ಗೆ 15ರಿಂದ 20 ಅಷ್ಟೇ ಮೈಲೇಜ್ ನೀಡ್ತಿದ್ಯಾ? ಡೋಂಟ್ ವರಿ, ನಿಮಗಾಗಿ ಮುಧೋಳದಲ್ಲಿ KGN ಆಟೋ ಗ್ಯಾಸ್ ಆರಂಭವಾಗಿದೆ. ಕಡಿಮೆ ದರದಲ್ಲಿ ನಿಮ್ಮ ಯಾವುದೇ ಪೆಟ್ರೋಲ್ ಕಾರುಗಳಿದ್ರೂ CNG ಗ್ಯಾಸ್ ವಿತ್ ಫಿಟ್ಟಿಂಗ್ ಮಾಡಿಕೊಡಲಾಗುವುದು. ಕೇವಲ ಒಂದು ಬಟನ್ ನಲ್ಲಿ ಪೆಟ್ರೋಲ್ ಟು CNGಗೆ ಬದಲಾಗಿ 30ರಿಂದ 35 ಮೈಲೇಜ್ ಪಡೆಯಿರಿ. 1 ವರ್ಷದ ವಾರಂಟಿ ನಾವು ಕೊಡ್ತೇವೆ. ಡೀಸೆಲ್ ಮತ್ತು ಪೆಟ್ರೋಲ್ CNG ವಾಹನಗಳನ್ನ ರಿಪೇರಿ ನಮ್ಮಲ್ಲಿ ಮಾಡಿಕೊಡ್ತೇವೆ. CNG ಕಿಟ್ ಫಿಟ್ ಮಾಡಿಸಿ ಹೆಚ್ಚಿನ ಮೈಲೇಜ್ ಹೊಂದಲು ಈಗಲೇ ಸಂಪರ್ಕಿಸಿ. RTOದಿಂದ ಮಾನ್ಯತೆ ಪಡೆದಿರುವ KGN ಅಥರೈಸ್ಡ್ ಡೀಲರ್ಸ್ ಇನ್ ಆಟೋ CNG ಕಿಟ್ಸ್ ಅಂಡ್ ಆಲ್ ಸ್ಪೇರ್. ಸೈಯದ್ ಸಾಬ್ ದರ್ಗಾ ಹತ್ತಿರ, ಮಂಟೂರ್ ರಸ್ತೆ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.